ಹಾಯ್ ಫ್ರೆಂಡ್ಸ್, ವೈಶಾಲಿ ಕಿಚನ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು 4 ಬ್ರೆಡ್ನಿಂದ ಇನ್ಸ್ಟಂಟ್ ಆಗಿ ಸ್ನ್ಯಾಕ್ ರೆಸಿಪಿ ಹೇಗೆ ಮಾಡ್ಬೋದಂತ ನೋಡೋಣ ಬನ್ನಿ. ಮೊದಲಿಗೆ ಒಂದರ ಮೇಲೆ ಒಂದಿಟ್ಟು ಈ 4 ಬ್ರೆಡ್ ಸ್ಲೈಸಿನ ಈ ತುದಿ ಇರುತ್ತಲ್ಲ, ಇದನ್ನು ಕಟ್ ಮಾಡ್ಕೊಳ್ಬೇಕು. ಮೊದಲಿಗೆ ವಿಡಿಯೋದಲ್ಲಿ ಯಾವ ರೀತಿ ತೋರಿಸ್ತಾ ಇದ್ದೇನಲ್ಲ ಅದೇ ರೀತಿಯಾಗಿ ಎಲ್ಲ ಸೈಡ್ನಿಂದ ಇದೇ ರೀತಿಯಾಗಿ ಚಾಕುನಿಂದ ಕಟ್ ಮಾಡ್ಕೊಳ್ಳಿ. ನೋಡಿ, ಸೈಡ್ನಿಂದ ಕಟ್ ಮಾಡ್ಕೊಂಡಿದ್ದಾಗಿದೆ. ಈ ಕಟ್ ಮಾಡಿರೋದನ್ನು ಬೀಸಾಡಬೇಡಿ, ಇದರಿಂದ ಬ್ರೆಡ್ ಕ್ರಮ್ಸ್ ಅನ್ನು ಮಾಡ್ಕೊಳ್ಳಿ. ಸೈಡ್ ನಿಂದ ಕಟ್ ಮಾಡಿರುವ ಬ್ರೆಡ್ ಚೂರನ್ನು ನಾನು ಇಲ್ಲಿ ಒಂದು ಸೈಡ್ ನಲ್ಲಿ ಇಟ್ಕೊಳ್ತಾ ಇದ್ದೇನೆ. ಆಮೇಲೆ ಇದರಿಂದ ನಾನು ಬ್ರೆಡ್ ಕ್ರಮ್ಸ್ ಅನ್ನು ಮಾಡಿ ಇಟ್ಕೊಳ್ತೇನೆ. ಇವಾಗ ನಾವು ನೆಕ್ಸ್ಟ್ ಪ್ರೊಸೆಸ್ಗೆ ಹೋಗೋಣ ಬನ್ನಿ. ಇಲ್ಲಿ ನಾನು 3 ಮೀಡಿಯಂ ಸೈಜ್ ನಲ್ಲಿರುವ ಆಲೂಗಡ್ಡೆಯನ್ನು ಚೆನ್ನಾಗಿ ಬೇಯಿಸಿ ಇದರ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೇನೆ. ಈ ರೀತಿಯಾಗಿ ನೀವು ತುರಿದುಕೊಳ್ಬಹುದು ಅಥವಾ ನೀವು ಬೇಕಾದ್ರೆ ಮ್ಯಾಶರ್ ನಿಂದ ಅಥವಾ ಕೈಯಿಂದ ಕೂಡ ಮ್ಯಾಶ್ ಮಾಡ್ಕೊಳ್ಬಹುದು. ಆಲೂಗಡ್ಡೆ ಚೆನ್ನಾಗಿ ತುರಿದುಕೊಂಡಿದ್ದೇನೆ. ಇವಾಗ ಇದರಲ್ಲಿ ಒಂದು ಸಣ್ಣ ಟೇಬಲ್ ಸ್ಪೂನ್ ಆಗುವಷ್ಟು ಹಸಿ ಶುಂಠಿಯನ್ನು ಈ ರೀತಿ ತುರಿದು ಹಾಕಿಕೊಳ್ಳಿ. ಇವಾಗ ಇದರಲ್ಲಿ ಮಸಾಲೆಯನ್ನು ಹಾಕಿಕೊಳ್ಳೋಣ. 1 ಟೇಬಲ್ ಸ್ಪೂನ್ ಅಷ್ಟು ಅಚ್ಚು ಖಾರದ ಪುಡಿ, ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಅರಿಶಿಣ, 1 ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಪುಡಿ ಹಾಗೂ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಚಾಟ್ ಮಸಾಲ, 1 ಪಿಂಚ್ ಅಷ್ಟು ಹಿಂಗನ್ನು ಹಾಕಿಕೊಳ್ಳಿ ಹಾಗೂ 1 ಟೇಬಲ್ ಸ್ಪೂನ್ ಅಷ್ಟು ಉಪ್ಪು ಅಥವಾ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಕೊಳ್ಳಿ. ನೀವು ಈ ಎಲ್ಲ ಮಸಾಲೆ ಹಾಕಿದ್ಮೇಲೆ ಇವಾಗ ಇದರಲ್ಲಿ ನಾವು ಈರುಳ್ಳಿ ಮತ್ತು ಚೀಸ್, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿಕೊಳ್ಳೋಣ. ಮೊದಲಿಗೆ ಇಲ್ಲನು ಸಣ್ಣಗೆ ಕಟ್ ಮಾಡಿರುವ 1 ಮೀಡಿಯಂ ಸೈಜ್ ನಲ್ಲಿರುವ ಈರುಳ್ಳಿಯನ್ನು ಹಾಕ್ತಾ ಇದ್ದೇನೆ ಹಾಗೂ ಸಣ್ಣಗೆ ಕಟ್ ಮಾಡಿರುವ 2 ರಿಂದ 3 ಚಮಚದಷ್ಟು ಮೊಜರೆಲ್ಲಾ ಚೀಸ್ ಅನ್ನು ಹಾಕ್ತಾ ಇದ್ದೇನೆ ಇದರಲ್ಲಿ. ಹಾಗೂ ಫ್ರೆಶ್ ಆಗಿರುವ ಸಣ್ಣಗೆ ಕಟ್ ಮಾಡಿರುವ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕಿಕೊಳ್ಳಿ. ನಿಮ್ಗೆ ಇದರಲ್ಲಿ ಬೇಕು ಅಂದ್ರೆ ಇನ್ನು ತರಕಾರಿ ಕೂಡ ಹಾಕಿಕೊಳ್ಬಹುದು. ಕ್ಯಾರೆಟ್ ಆಗಿರಬಹುದು ಅಥವಾ ಕ್ಯಾಪ್ಸಿಕಮ್ ಆಗಿರಬಹುದು, ಇನ್ನು ಎಕ್ಸ್ಟ್ರಾ ತರಕಾರಿಯನ್ನು ಆಡ್ ಮಾಡ್ಕೊಳ್ಬಹುದು. ಇವಾಗ ಇದರಲ್ಲಿ ಸಣ್ಣ ಟೇಬಲ್ ಸ್ಪೂನ್ ಅಷ್ಟು ಚಿಲ್ಲಿ ಫ್ಲೇಕ್ಸ್ ಅನ್ನು ಹಾಕಿಕೊಳ್ಳಿ. ಇದ್ರೆ ಹಾಕಿಕೊಳ್ಳಿ, ಇಲ್ಲಾಂದ್ರೆ ಸ್ಕಿಪ್ ಕೂಡ ಮಾಡ್ಕೊಳ್ಬಹುದು. ಚಿಲ್ಲಿ ಫ್ಲೇಕ್ಸ್ ಹಾಕಿದ್ಮೇಲೆ 1 ಟೇಬಲ್ ಸ್ಪೂನ್ ಅಷ್ಟು ಗರಂ ಮಸಾಲವನ್ನು ಹಾಕಿಕೊಳ್ಳಿ. ಇವಾಗ ಇದನ್ನೆಲ್ಲ ಚಮ್ಮಚದಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದಕ್ಕೊಂದು ಹೊಂದಬೇಕು ಆ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದ್ಸಲ. ಇವಾಗ ಇದರಲ್ಲಿ 1 ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆಯನ್ನು ಹಾಕಿಕೊಳ್ಳಿ. ಜೀರಿಗೆ ಮೊದಲೇ ಹಾಕಬೇಕಾಗಿತ್ತು, ಇಲ್ಲಿ ನಾನು ಮರೆತು ಹೋಗಿದ್ದರಿಂದ ಇವಾಗ ಹಾಕ್ತಾ ಇದ್ದೇನೆ. ಏನು ಪರವಾಗಿಲ್ಲ. ಇವಾಗ ಜೀರಿಗೆ ಹಾಕಿದ್ಮೇಲೆ ಮತ್ತೆ ಚಮಚನಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ. ಇವಾಗ ಸ್ಟಫಿಂಗ್ ರೆಡಿ ಆಗಿದೆ. ಇವಾಗ ನಾವು ನೆಕ್ಸ್ಟ್ ಪ್ರೊಸೆಸ್ಗೆ ಹೋಗೋಣ ಬನ್ನಿ. ಇಲ್ಲಿ ನಾನು ಒಂದು ಬೌಲ್ ನಲ್ಲಿ ನೀರು ತಗೊಂಡಿದ್ದೇನೆ ಹಾಗೂ ಈ ಬ್ರೆಡ್ ಇದೆಯಲ್ಲ, ಈ ಬ್ರೆಡ್ ಒಂದೊಂದಾಗಿ ಈ ನೀರಿನಲ್ಲಿ ಈ ರೀತಿ ಅದ್ದಿ ಚೆನ್ನಾಗಿ ನೀರಿರದಂತೆ ಈ ಬ್ರೆಡ್ ನಲ್ಲಿ ಆ ರೀತಿಯಾಗಿ ಕೈಯಿಂದ ಚೆನ್ನಾಗಿ ಪ್ರೆಸ್ ಮಾಡಿ ಚೆನ್ನಾಗಿ ಇದರಿಂದ ನೀರನ್ನು ತೆಗೆದುಕೊಳ್ಳಿ. ಸ್ವಲ್ಪನೂ ನೀರಿರಬಾರ್ದು, ಆ ರೀತಿಯಾಗಿ ತೆಗೆದುಕೊಳ್ಬೇಕು. ಬ್ರೆಡ್ ನೀರಿನಲ್ಲಿ ಹಾಕಿದ್ಮೇಲೆ ಜಾಸ್ತಿ ಹೊತ್ತು ನೀರಿನಲ್ಲಿ ಇಡಕ್ ಹೋಗ್ಬೇಡಿ. ನೀರಿನಲ್ಲಿ ಹಾಕಿದ ತಕ್ಷಣ ಈ ರೀತಿ ತೆಗೆದುಕೊಂಡು ಚೆನ್ನಾಗಿ ಕೈಯಿಂದ ಪ್ರೆಸ್ ಮಾಡಿ ಈ ಬ್ರೆಡ್ ನಿಂದ ಎಕ್ಸ್ಟ್ರಾ ನೀರನ್ನು ತೆಗೆದುಕೊಳ್ಳಿ. ಇವಾಗ ಇದರಲ್ಲಿ ಮಾಡಿರುವ ಸ್ಟಫಿಂಗ್ ಇದೆಯಲ್ಲ, ಈ ರೀತಿ ಸ್ವಲ್ಪವನ್ನು ತೆಗೆದುಕೊಂಡು ಇದರಲ್ಲಿ ಎಷ್ಟು ಹಿಡಿಯುತ್ತೋ ಅಷ್ಟೇ ಹಾಕಿಕೊಂಡು ಈ ರೀತಿ ಬ್ರೆಡ್ ಸೈಡ್ ನಿಂದ ಕವರ್ ಮಾಡ್ಕೊಳ್ಬೇಕು. ವಿಡಿಯೋದಲ್ಲಿ ಯಾವ ರೀತಿ ತೋರಿಸ್ತಾ ಇದ್ದೇನೆಲ್ಲ ಅದೇ ರೀತಿಯಾಗಿ ನೀವು ಕೂಡ ಕವರ್ ಮಾಡ್ಕೊಳ್ಳಿ. ಕವರ್ ಮಾಡಿದ್ಮೇಲೆ ಈ ರೀತಿ ಕೈಯಿಂದ ಚೆನ್ನಾಗಿ ಪ್ರೆಸ್ ಮಾಡಿ ಸಿಲಿಂಡರ್ ಶೇಪ್ ಅನ್ನು ಮಾಡ್ಕೊಳ್ಳಿ. ಒಂದು ರೆಡಿ ಆಗಿದೆ. ಇನ್ ಮಿಕ್ಕಿದ್ದು ಕೂಡ ಇದೇ ರೀತಿಯಾಗಿ ಮಾಡ್ಕೊಳ್ಳಿ. ನಾನು ಇಲ್ಲಿ ಇನ್ನೊಂದು ಕೂಡ ಮಾಡಿ ತೋರಿಸ್ತಾ ಇದ್ದೇನೆ. ನೀರಿನಲ್ಲಿ ಬ್ರೆಡ್ ಹಾಕಿಕೊಂಡು ಎರಡೂ ಬದಿಗೂ ಈ ರೀತಿ ಸ್ವಲ್ಪ ಒದ್ದೆ ಮಾಡಿ ಬ್ರೆಡ್ ಅನ್ನು ಈ ರೀತಿ ಕೈಯಿಂದ ಹೀರ್ಕೊಂಡಿರುವ ನೀರನ್ನು ತೆಗೆದುಕೊಳ್ಳಿ. ಈ ರೀತಿ ಕೈಯಿಂದ ಪ್ರೆಸ್ ಮಾಡಿ ಚೆನ್ನಾಗಿ ಬ್ರೆಡ್ ನಿಂದ ಎಕ್ಸ್ಟ್ರಾ ನೀರ್ ಇದೆಯಲ್ಲ ಇದನ್ನೆಲ್ಲ ತೆಗೆದುಕೊಳ್ಬೇಕು. ಒಂದು ಸ್ವಲ್ಪನೂ ನೀರಿರಬಾರ್ದು, ಆ ರೀತಿಯಾಗಿ ತೆಗೆದುಕೊಳ್ಳಿ. ಮೊದಲು ತೋರಿಸಿದ ಹಾಗೆ ಮಾಡಿರುವ ಆಲೂ ಚೀಸ್ ಸ್ಟಫಿಂಗ್ ಅನ್ನು ಇದರಲ್ಲಿ ಇಟ್ಕೊಂಡು ಚೆನ್ನಾಗಿ ಬ್ರೆಡ್ ನಿಂದ ಕವರ್ ಮಾಡ್ಕೊಳ್ಳಿ. ಇಲ್ಲಿ ನಾನು 4 ಬ್ರೆಡ್ ನಿಂದ ಚೆನ್ನಾಗಿ ಕವರ್ ಮಾಡಿ ಇಟ್ಕೊಂಡಿದ್ದೇನೆ ಬ್ರೆಡ್ ನಿಂದ. ಇವಾಗ ನೆಕ್ಸ್ಟ್ ಪ್ರೊಸೆಸ್ಗೆ ಹೋಗೋಣ ಬನ್ನಿ. ಇಲ್ಲಿ ನಾನು ಎಣ್ಣೆ ಮೊದಲೇ ಕಾಯಕ್ಕಿಟ್ಟಿದ್ದೆ. ಎಣ್ಣೆ ಚೆನ್ನಾಗಿ ಬಿಸಿ ಆದ ನಂತರ ಈ ರೀತಿ ಮಾಡಿರುವ ಬ್ರೆಡ್ ಆಲೂ ಚೀಸ್ ಅನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಗೋಲ್ಡನ್ ಕಲರ್ ಬರುವವರೆಗೂ ಫ್ರೈ ಮಾಡ್ಕೊಳ್ಬೇಕು. ಈ ರೀತಿ ಗೋಲ್ಡನ್ ಕಲರ್ ಬರುವವರೆಗೂ ಚೆನ್ನಾಗಿ ಚಮ್ಮಚನಿಂದ ತಿರುಗಿಸ್ತಾ ಫ್ರೈ ಮಾಡ್ಕೊಳ್ಳಿ. ತುಂಬಾ ಚೆನ್ನಾಗಿ ಕಲರ್ ಬಂದಿದೆ, ಇಲ್ಲಿ ನೋಡ್ತಾ ಇರಬಹುದು. ಇವಾಗ ಇದು ಫ್ರೈ ಆಗಿದೆ. ಇದನ್ನು ನಾವು ಪ್ಲೇಟ್ ನಲ್ಲಿ ತೆಗೆದುಕೊಳ್ಳೋಣ. ತುಂಬಾನೇ ಈಜಿಯಾದ ರೆಸಿಪಿ ವೀಕ್ಷಕರೇ. ನೀವು ಕೂಡ ಈವ್ನಿಂಗ್ ಟೀ ಜೊತೆ ಈ ರೆಸಿಪಿ ಮಾಡಿ ನೋಡಿ, ತುಂಬಾನೇ ಇಷ್ಟವಾಗುತ್ತೆ. ಕೇವಲ 4 ಬ್ರೆಡ್ ನಿಂದ ಮಾಡಬಹುದು. ಮನೆಯಲ್ಲಿ 4 ಬ್ರೆಡ್ ಇದ್ರೆ ಈಗಲೇ ಟ್ರೈ ಮಾಡಿ ನೋಡಿ. ಇಲ್ಲಿ ನಾನು ಸಾಸ್ ಜೊತೆ ಸರ್ವ್ ಮಾಡಿದ್ದೇನೆ. ಹೊರಗಡೆಯಿಂದ ತುಂಬಾನೇ ಚೆನ್ನಾಗಿ ಕ್ರಿಸ್ಪಿ ಆಗಿರುತ್ತೆ, ಒಳಗಡೆ ತಿನ್ನಕ್ಕೆ ತುಂಬಾ ಚೆನ್ನಾಗಿ ಟೇಸ್ಟಿ ಆಗಿರುತ್ತೆ. ಇಲ್ಲಿ ನಾನು ಒಂದು ಚೆಕ್ ಮಾಡಿ ಕೂಡ ತೋರಿಸ್ತಾ ಇದ್ದೇನೆ. ಇಲ್ಲಿ ನೋಡ್ತಾ ಇರಬಹುದು ಎಷ್ಟು ಚೆನ್ನಾಗಿ ಚೀಸ್ ಮೆಲ್ಟ್ ಆಗಿದೆ ಅಂತ.
ಮಕ್ಕಳಿಗಂತೂ ತುಂಬಾನೇ ಇಷ್ಟವಾಗುವಂತ ರೆಸಿಪಿ ಇದು, ಯಾಕಂದ್ರೆ ಇದರಲ್ಲಿ ಚೀಸ್ ಹಾಕಿದ್ದರಿಂದ ಮಕ್ಕಳಿಗೆ ಚೀಸ್ ಅಂದ್ರೆ ತುಂಬಾನೇ ಇಷ್ಟವಾಗುತ್ತೆ. ಒಂದ್ಸಲ ಈ ರೆಸಿಪಿ ಟ್ರೈ ಮಾಡಿ ನೋಡಿ, ನಿಮಗೂ ಕೂಡ ಇಷ್ಟವಾಗುತ್ತೆ. ಇವತ್ತಿನ ಈ ಬ್ರೆಡ್ ಚೀಸ್ ಆಲೂ ಸ್ನ್ಯಾಕ್ ರೆಸಿಪಿ ಇಷ್ಟವಾದಲ್ಲಿ ಪ್ಲೀಸ್ ವೀಕ್ಷಕರೇ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೆ ಸಿಗೋಣ ಹೀಗೆ ಒಂದು ಇಂಟ್ರೆಸ್ಟಿಂಗ್ ಆದ ರೆಸಿಪಿ ಜೊತೆಗೆ. ಥ್ಯಾಂಕ್ ಯು.